ಧರ್ಮಸ್ಥಳದಲ್ಲಿ ಸಿಕ್ಕಿರುವಂತಹ ಅಸ್ಥಿ ಪಂಜರಗಳ ವಿಚಾರ, ತಲೆ ಬುರುಡೆಗಳ ವಿಚಾರ ರಿಪಬ್ಲಿಕ್ ಕನ್ನಡ ನೇತ್ರಾವತಿಯ ಸ್ನಾನಘಟ್ಟದಿಂದಲೇ ಈಗ ಪ್ರತ್ಯಕ್ಷ ವರದಿಯನ್ನ ಕೊಟ್ಟಿದೆ. ಅನಾಮಧೇಯ ವ್ಯಕ್ತಿ ಹೇಳುವ ಹಾಗೆ, ನೈರ್ಮಲ್ಯ ಕೆಲಸ ಮಾಡ್ತಾ ಇರುವಂತಹ ವ್ಯಕ್ತಿ ಹೇಳೋ ಹಾಗೆ, ಸ್ನಾನಘಟ್ಟದ ಆಸುಪಾಸಿನಲ್ಲಿ ಆ ಪರಿಸರದಲ್ಲಿ ಈ ರೀತಿಯ ತಲೆಬುರುಡೆಗಳು ಸಿಕ್ಕಿದಾವೆ, ಅಲ್ಲಿ ಹಲವಾರು ಜನರನ್ನ ಹೂತಿಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ಆತ ಹೇಳ್ತಾ ಇದ್ದಾನೆ. ಈ ಕುರಿತಾಗಿ ಒಂದು ಡಿಟೇಲ್ ವರದಿ ನಮ್ಮ ಪ್ರತಿನಿಧಿಯಲ್ಲಿಂದ ನೀಡಿದ್ದಾರೆ, ಬನ್ನಿ ನೋಡೋಣ. ನೇತ್ರಾವತಿ ಸ್ನಾನಘಟ್ಟದ ಬಳಿ ನಾವಿರುವಂತದ್ದು. ಆ ಅನಾಮಧೇಯ ವ್ಯಕ್ತಿ ಬರೆದಂತ ದೂರಿನಲ್ಲಿ ಕೋರ್ಟ್ಗೆ ನೀಡಿರುವಂತಹ ಮಾಹಿತಿಯಲ್ಲಿ 1995ರಿಂದ 2014ರವರೆಗೂ ನಾನು ಧರ್ಮಸ್ಥಳದಲ್ಲಿ ನೈರ್ಮಲ್ಯ ಕೆಲಸವನ್ನ ಮಾಡುತ್ತಿದ್ದೆ, ಸ್ನಾನಘಟ್ಟ ಸುತ್ತಮುತ್ತ ಶುಚಿತ್ವವನ್ನ ಮಾಡುತ್ತಿದ್ದೆ. ಅದೇ ಸ್ನಾನಘಟ್ಟದ ಬಳಿ ನಾವಿರುವಂತದ್ದು. ಆ ಒಂದು ಹೇಳಿಕೆಯ ಪ್ರಕಾರ ಆ ವ್ಯಕ್ತಿ ಇಲ್ಲಿ ಕೆಲಸ ಮಾಡ್ತಿದ್ದಂತ ಸಂದರ್ಭದಲ್ಲಿ ಸುಮಾರು ಜನ ಮಹಿಳೆಯರ ಶವಗಳು ಅನಾಥವಾಗಿ ಅನುಮಾನಾಸ್ಪದವಾಗಿ ಈ ಒಂದು ಸ್ನಾನಘಟ್ಟದಲ್ಲಿ ತೇಲಿ ಬರ್ತಿತ್ತು. ಅದನ್ನ ಆರಂಭದ ಹಂತದಲ್ಲಿ ಪಂಚಾಯಿತಿಯ ಗಮನಕ್ಕೆ ತಂದು ಶಾಸ್ತ್ರಬದ್ಧವಾಗಿ ಅಂದ್ರೆ ಅನುಮತಿಯನ್ನ ಪಡೆದು ಹೂಳಲಾಗ್ತಿತ್ತು. ಅದಾದ ನಂತರ 1998ರ ನಂತರ ಇಲ್ಲಿರುವಂತ ಸುತ್ತಮುತ್ತ ಅಂದ್ರೆ ಸ್ನಾನಘಟ್ಟದ ಅಕ್ಕಪಕ್ಕದಲ್ಲೇ ಇರುವಂತ ಕಾಡಿನ ಪ್ರದೇಶದಲ್ಲೇ ಈ ಅನಾಮಧೇಯ ವ್ಯಕ್ತಿಗಳ ಅಂದ್ರೆ ಯುವತಿಯರು, ಬಾಲಕಿಯರು, ಮಹಿಳೆಯರು ಇವರ ದೇಹಗಳನ್ನ ಹೂಳುವಂತ ಕೆಲಸವನ್ನ, ಒತ್ತಡವನ್ನ ನನ್ನ ಮೇಲೆ ಹೇರಲಾಯಿತು. ಸ್ನಾನಘಟ್ಟಕ್ಕೆ ಅಂಟುಕೊಂಡಿರುವಂತ ಕಾಡಿನ ಪ್ರದೇಶ ಇದಾಗಿದೆ ಅಂತ ಆ ವ್ಯಕ್ತಿ ದೂರಿನಲ್ಲಿ ತಿಳಿಸಿರುವಂತದ್ದು. ಈ ಸದ್ಯದ ಮಟ್ಟಿಗೆ ಆತನ ಹೇಳಿಕೆಗೂ ಇಲ್ಲಿರುವಂತಹ ಸ್ಥಳಕ್ಕೂ ಸಂಬಂಧವನ್ನ ಕಣ್ಣಾರೆ ನಾವು ಯಾಕೆ ನೋಡ್ತಿದ್ದೇವೆ ಅಂದ್ರೆ, ಆ ಒಂದು ನದಿಯ ಪಾತ್ರದಲ್ಲಿ ಅಥವಾ ಸ್ನಾನಘಟ್ಟದ ಅಕ್ಕಪಕ್ಕದಲ್ಲಿ ಕಾಡಿನ ಚಿತ್ರಣ ಕಂಡು ಬರ್ತಿರುವಂತದ್ದು. ಸಣ್ಣ ಪುಟ್ಟ ಬ್ಯಾರಿಕೇಡಿಂಗ್ ಅನ್ನ ರಸ್ತೆ ವ್ಯವಸ್ಥೆಗೋಸ್ಕರ ಮಾಡ್ಕೊಂಡಿದ್ರು ಕೂಡ ಇಲ್ಲಿರುವಂತಹ ಸ್ಥಳೀಯರು ಒಂದೆರಡು ಮನೆಗಳಿದ್ರು ಕೂಡ ಆ ಒಂದು ದಟ್ಟ ಅರಣ್ಯ ಪ್ರದೇಶದಂತೆ ಕಾಣ್ತಿರೋ ಸ್ಥಳದಲ್ಲೇ ನೂರಾರು ಶವಗಳನ್ನ ನಾನು ಹೂತು ಹಾಕಿದ್ದೇನೆ ಅಂತ ಆ ವ್ಯಕ್ತಿ ಒಪ್ಕೊಳ್ತಾನೆ. ಆದ್ರೆ ಖಂಡಿತವಾಗಿಯೂ ಈಗ ವಿಶೇಷ ತನಿಖಾ ತಂಡವನ್ನ ರಚನೆ ಮಾಡಲಾಗಿದೆ. ಇದರ ಮುಖಾಂತರ ತನಿಖೆಯ ಒಂದು ವರದಿ ಏನಿದೆ ಹೊರಬರಬೇಕಾಗಿದೆ. ಆ ವ್ಯಕ್ತಿಯ ಹೇಳಿಕೆಯ ಸತ್ಯಾಸತ್ಯತೆಯು ಈ ಒಂದು ತನಿಖೆಯಿಂದ ಹೊರಬರುತ್ತೆ. ಮತ್ತೊಂದು ಭಾಗದಲ್ಲಿ ಇಲ್ಲಿರುವಂತಹ ರಸ್ತೆಯನ್ನು ಕೂಡ ಅಂದ್ರೆ ಕಾಡಿನ ಪ್ರದೇಶವನ್ನ ಕೂಡ ತೋರಿಸ್ತೇವೆ. ನಮ್ಮ ವಾಹನದ ಎಡಭಾಗದಲ್ಲಿ ನಿಂತಿರುವಂತ ಅಂದ್ರೆ ನಮ್ಮ ವಾಹನ ಎಲ್ಲಿ ನಿಂತಿದೆ ಅದರ ಪಕ್ಕದಲ್ಲೇ ಇರುವಂತ ಕಾಡಿನ ಪ್ರದೇಶದಲ್ಲೂ ಕೂಡ ಒಂದಿಷ್ಟು ದೇಹಗಳನ್ನ ಹೂತಿದ್ದೇನೆ ಅಂತ ಆ ವ್ಯಕ್ತಿ ತಿಳಿಸಿರುವಂತದ್ದು. ಖಂಡಿತವಾಗಿಯೂ ಈ ಎಲ್ಲ ವಿಚಾರಗಳು ಅಥವಾ ಆತನ ಹೇಳಿಕೆಗಳು, ಸ್ಟೇಟ್ಮೆಂಟ್ಗಳು ಸತ್ಯ ಆಗಿದ್ದೇ ಆದ್ರೆ ತನಿಖೆಯ ಮುಖಾಂತರವಷ್ಟೇ ಹೊರಬರುತ್ತೆ. ಅದಾದ ನಂತರ ಯಾವ ರೀತಿ ಈ ಒಂದು ವಿಚಾರಣೆ ಮುಂದುವರಿಯುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಧರ್ಮಸ್ಥಳದಿಂದ ಕ್ಯಾಮರಾ ಪರ್ಸನ್ ಕೃಷ್ಣ ಜೊತೆ ನಾನು ಅಭಿಷೇಕ್ ಬಿವಿ. ಧರ್ಮಸ್ಥಳದಲ್ಲಿ ಸಿಕ್ಕಿರುವಂತಹ ಅಸ್ಥಿ ಪಂಜರಗಳ ವಿಚಾರ, ತಲೆ ಬುರುಡೆಗಳ ವಿಚಾರ ರಿಪಬ್ಲಿಕ್ ಕನ್ನಡ ನೇತ್ರಾವತಿಯ ಸ್ನಾನಘಟ್ಟದಿಂದಲೇ ಈಗ ಪ್ರತ್ಯಕ್ಷ ವರದಿಯನ್ನ ಕೊಟ್ಟಿದೆ. ಅನಾಮಧೇಯ ವ್ಯಕ್ತಿ ಹೇಳುವ ಹಾಗೆ, ನೈರ್ಮಲ್ಯ ಕೆಲಸ ಮಾಡ್ತಾ ಇರುವಂತಹ ವ್ಯಕ್ತಿ ಹೇಳೋ ಹಾಗೆ, ಸ್ನಾನಘಟ್ಟದ ಆಸುಪಾಸಿನಲ್ಲಿ ಆ ಪರಿಸರದಲ್ಲಿ ಈ ರೀತಿಯ ತಲೆಬುರುಡೆಗಳು ಸಿಕ್ಕಿದಾವೆ, ಅಲ್ಲಿ ಹಲವಾರು ಜನರನ್ನ ಹೂತಿಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ಆತ ಹೇಳ್ತಾ ಇದ್ದಾನೆ. ಈ ಕುರಿತಾಗಿ ಒಂದು ಡಿಟೇಲ್ ವರದಿ ನಮ್ಮ ಪ್ರತಿನಿಧಿಯಲ್ಲಿಂದ ನೀಡಿದ್ದಾರೆ, ಬನ್ನಿ ನೋಡೋಣ. ನೇತ್ರಾವತಿ ಸ್ನಾನಘಟ್ಟದ ಬಳಿ ನಾವಿರುವಂತದ್ದು. ಆ ಅನಾಮಧೇಯ ವ್ಯಕ್ತಿ ಬರೆದಂತ ದೂರಿನಲ್ಲಿ ಕೋರ್ಟ್ಗೆ ನೀಡಿರುವಂತಹ ಮಾಹಿತಿಯಲ್ಲಿ 1995ರಿಂದ 2014ರವರೆಗೂ ನಾನು ಧರ್ಮಸ್ಥಳದಲ್ಲಿ ನೈರ್ಮಲ್ಯ ಕೆಲಸವನ್ನ ಮಾಡುತ್ತಿದ್ದೆ, ಸ್ನಾನಘಟ್ಟ ಸುತ್ತಮುತ್ತ ಶುಚಿತ್ವವನ್ನ ಮಾಡುತ್ತಿದ್ದೆ. ಅದೇ ಸ್ನಾನಘಟ್ಟದ ಬಳಿ ನಾವಿರುವಂತದ್ದು. ಆ ಒಂದು ಹೇಳಿಕೆಯ ಪ್ರಕಾರ ಆ ವ್ಯಕ್ತಿ ಇಲ್ಲಿ ಕೆಲಸ ಮಾಡ್ತಿದ್ದಂತ ಸಂದರ್ಭದಲ್ಲಿ ಸುಮಾರು ಜನ ಮಹಿಳೆಯರ ಶವಗಳು ಅನಾಥವಾಗಿ ಅನುಮಾನಾಸ್ಪದವಾಗಿ ಈ ಒಂದು ಸ್ನಾನಘಟ್ಟದಲ್ಲಿ ತೇಲಿ ಬರ್ತಿತ್ತು. ಅದನ್ನ ಆರಂಭದ ಹಂತದಲ್ಲಿ ಪಂಚಾಯಿತಿಯ ಗಮನಕ್ಕೆ ತಂದು ಶಾಸ್ತ್ರಬದ್ಧವಾಗಿ ಅಂದ್ರೆ ಅನುಮತಿಯನ್ನ ಪಡೆದು ಹೂಳಲಾಗ್ತಿತ್ತು. ಅದಾದ ನಂತರ 1998ರ ನಂತರ ಇಲ್ಲಿರುವಂತ ಸುತ್ತಮುತ್ತ ಅಂದ್ರೆ ಸ್ನಾನಘಟ್ಟದ ಅಕ್ಕಪಕ್ಕದಲ್ಲೇ ಇರುವಂತ ಕಾಡಿನ ಪ್ರದೇಶದಲ್ಲೇ ಈ ಅನಾಮಧೇಯ ವ್ಯಕ್ತಿಗಳ ಅಂದ್ರೆ ಯುವತಿಯರು, ಬಾಲಕಿಯರು, ಮಹಿಳೆಯರು
ಇವರ ದೇಹಗಳನ್ನ ಹೂಳುವಂತ ಕೆಲಸವನ್ನ ಒತ್ತಡವನ್ನ ನನ್ನ ಮೇಲೆ ಹೇರಲಾಯಿತು. ಸ್ನಾನಘಟ್ಟಕ್ಕೆ ಅಂಟುಕೊಂಡಿರುವಂತ ಕಾಡಿನ ಪ್ರದೇಶ ಇದಾಗಿದೆ ಅಂತ ಆ ವ್ಯಕ್ತಿ ದೂರಿನಲ್ಲಿ ತಿಳಿಸಿರುವಂತದ್ದು. ಈ ಸದ್ಯದ ಮಟ್ಟಿಗೆ ಆತನ ಹೇಳಿಕೆಗೂ ಇಲ್ಲಿರುವಂತ ಸ್ಥಳಕ್ಕೂ ಸಂಬಂಧವನ್ನ ಕಣ್ಣಾರೆ ನಾವು ಯಾಕೆ ನೋಡ್ತಿದ್ದೇವೆ ಅಂದ್ರೆ, ಆ ಒಂದು ನದಿಯ ಪಾತ್ರದಲ್ಲಿ ಅಥವಾ ಸ್ನಾನಘಟ್ಟದ ಅಕ್ಕಪಕ್ಕದಲ್ಲಿ ಕಾಡಿನ ಚಿತ್ರಣ ಕಂಡು ಬರ್ತಿರುವಂತದ್ದು. ಸಣ್ಣ ಪುಟ್ಟ ಬ್ಯಾರಿಕೇಡಿಂಗ್ ಅನ್ನ ರಸ್ತೆ ವ್ಯವಸ್ಥೆಗೋಸ್ಕರ ಮಾಡ್ಕೊಂಡಿದ್ರು ಕೂಡ ಇಲ್ಲಿರುವಂತಹ ಸ್ಥಳೀಯರು ಒಂದೆರಡು ಮನೆಗಳಿದ್ರು ಕೂಡ ಆ ಒಂದು ದಟ್ಟ ಅರಣ್ಯ ಪ್ರದೇಶದಂತೆ ಕಾಣ್ತಿರೋ ಸ್ಥಳದಲ್ಲೇ ನೂರಾರು ಶವಗಳನ್ನ ನಾನು ಹೂತು ಹಾಕಿದ್ದೇನೆ ಅಂತ ಆ ವ್ಯಕ್ತಿ ಒಪ್ಕೊಳ್ತಾನೆ. ಆದ್ರೆ ಖಂಡಿತವಾಗಿಯೂ ಈಗ ವಿಶೇಷ ತನಿಖಾ ತಂಡವನ್ನ ರಚನೆ ಮಾಡಲಾಗಿದೆ. ಇದರ ಮುಖಾಂತರ ತನಿಖೆಯ ಒಂದು ವರದಿ ಏನಿದೆ ಹೊರಬರಬೇಕಾಗಿದೆ. ಆ ವ್ಯಕ್ತಿಯ ಹೇಳಿಕೆಯ ಸತ್ಯಾಸತ್ಯತೆಯು ಈ ಒಂದು ತನಿಖೆಯಿಂದ ಹೊರಬರುತ್ತೆ. ಮತ್ತೊಂದು ಭಾಗದಲ್ಲಿ ಇಲ್ಲಿರುವಂತಹ ರಸ್ತೆಯನ್ನು ಕೂಡ ಅಂದ್ರೆ ಕಾಡಿನ ಪ್ರದೇಶವನ್ನ ಕೂಡ ತೋರಿಸ್ತೇವೆ. ನಮ್ಮ ವಾಹನದ ಎಡಭಾಗದಲ್ಲಿ ನಿಂತಿರುವಂತ ಅಂದ್ರೆ ನಮ್ಮ ವಾಹನ ಎಲ್ಲಿ ನಿಂತಿದೆ ಅದರ ಪಕ್ಕದಲ್ಲೇ ಇರುವಂತ ಕಾಡಿನ ಪ್ರದೇಶದಲ್ಲೂ ಕೂಡ ಒಂದಿಷ್ಟು ದೇಹಗಳನ್ನ ಹೂತಿದ್ದೇನೆ ಅಂತ ಆ ವ್ಯಕ್ತಿ ತಿಳಿಸಿರುವಂತದ್ದು. ಖಂಡಿತವಾಗಿಯೂ ಈ ಎಲ್ಲ ವಿಚಾರಗಳು ಅಥವಾ ಆತನ ಹೇಳಿಕೆಗಳು ಸ್ಟೇಟ್ಮೆಂಟ್ಗಳು ಸತ್ಯ ಆಗಿದ್ದೇ ಆದ್ರೆ ತನಿಖೆಯ ಮುಖಾಂತರವಷ್ಟೇ ಹೊರಬರುತ್ತೆ. ಅದಾದ ನಂತರ ಯಾವ ರೀತಿ ಈ ಒಂದು ವಿಚಾರಣೆ ಮುಂದುವರಿಯುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಧರ್ಮಸ್ಥಳದಿಂದ ಕ್ಯಾಮರಾ ಪರ್ಸನ್ ಕೃಷ್ಣ ಜೊತೆ ನಾನು ಅಭಿಷೇಕ್ ಬಿವಿ. ಧರ್ಮಸ್ಥಳದಲ್ಲಿ ಸಿಕ್ಕಿರುವಂತಹ ಅಸ್ಥಿ ಪಂಜರಗಳ ವಿಚಾರ, ತಲೆ ಬುರುಡೆಗಳ ವಿಚಾರ ರಿಪಬ್ಲಿಕ್ ಕನ್ನಡ ನೇತ್ರಾವತಿಯ ಸ್ನಾನಘಟ್ಟದಿಂದಲೇ ಈಗ ಪ್ರತ್ಯಕ್ಷ ವರದಿಯನ್ನ ಕೊಟ್ಟಿದೆ. ಅನಾಮಧೇಯ ವ್ಯಕ್ತಿ ಹೇಳುವ ಹಾಗೆ, ನೈರ್ಮಲ್ಯ ಕೆಲಸ ಮಾಡ್ತಾ ಇರುವಂತಹ ವ್ಯಕ್ತಿ ಹೇಳೋ ಹಾಗೆ ಸ್ನಾನಘಟ್ಟದ ಆಸುಪಾಸಿನಲ್ಲಿ ಆ ಪರಿಸರದಲ್ಲಿ ಈ ರೀತಿಯ ತಲೆಬುರುಡೆಗಳು ಸಿಕ್ಕಿದಾವೆ, ಅಲ್ಲಿ ಹಲವಾರು ಜನರನ್ನ ಹೂತಿಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ಆತ ಹೇಳ್ತಾ ಇದ್ದಾನೆ. ಈ ಕುರಿತಾಗಿ ಒಂದು ಡಿಟೇಲ್ ವರದಿ ನಮ್ಮ ಪ್ರತಿನಿಧಿಯಲ್ಲಿಂದ ನೀಡಿದ್ದಾರೆ, ಬನ್ನಿ ನೋಡೋಣ. ನೇತ್ರಾವತಿ ಸ್ನಾನಘಟ್ಟದ ಬಳಿ ನಾವಿರುವಂತದ್ದು. ಆ ಅನಾಮಧೇಯ ವ್ಯಕ್ತಿ ಬರೆದಂತ ದೂರಿನಲ್ಲಿ ಕೋರ್ಟ್ಗೆ ನೀಡಿರುವಂತಹ ಮಾಹಿತಿಯಲ್ಲಿ 1995ರಿಂದ 2014ರವರೆಗೂ ನಾನು ಧರ್ಮಸ್ಥಳದಲ್ಲಿ ನೈರ್ಮಲ್ಯ ಕೆಲಸವನ್ನ ಮಾಡುತ್ತಿದ್ದೆ, ಸ್ನಾನಘಟ್ಟ ಸುತ್ತಮುತ್ತ ಶುಚಿತ್ವವನ್ನ ಮಾಡ್ತಿದ್ದೆ, ಅದೇ ಸ್ನಾನಘಟ್ಟದ ಬಳಿ ನಾವಿರುವಂತದ್ದು. ಆ ಒಂದು ಹೇಳಿಕೆಯ ಪ್ರಕಾರ ಆ ವ್ಯಕ್ತಿ ಇಲ್ಲಿ ಕೆಲಸ ಮಾಡ್ತಿದ್ದಂತ ಸಂದರ್ಭದಲ್ಲಿ ಸುಮಾರು ಜನ ಮಹಿಳೆಯರ ಶವಗಳು ಅನಾಥವಾಗಿ ಅನುಮಾನಾಸ್ಪದವಾಗಿ ಈ ಒಂದು ಸ್ನಾನಘಟ್ಟದಲ್ಲಿ ತೇಲಿ ಬರ್ತಿತ್ತು. ಅದನ್ನ ಆರಂಭದ ಹಂತದಲ್ಲಿ ಪಂಚಾಯಿತಿಯ ಗಮನಕ್ಕೆ ತಂದು ಶಾಸ್ತ್ರಬದ್ಧವಾಗಿ ಅಂದ್ರೆ ಅನುಮತಿಯನ್ನ ಪಡೆದು ಹೂಳಲಾಗ್ತಿತ್ತು. ಅದಾದ ನಂತರ 1998ರ ನಂತರ ಇಲ್ಲಿರುವಂತ ಸುತ್ತಮುತ್ತ ಅಂದ್ರೆ ಸ್ನಾನಘಟ್ಟದ ಅಕ್ಕಪಕ್ಕದಲ್ಲೇ ಇರುವಂತ ಕಾಡಿನ ಪ್ರದೇಶದಲ್ಲೇ ಈ ಅನಾಮಧೇಯ ವ್ಯಕ್ತಿಗಳ ಅಂದ್ರೆ ಯುವತಿಯರು, ಬಾಲಕಿಯರು, ಮಹಿಳೆಯರು ಇವರ ದೇಹಗಳನ್ನ ಹೂಳುವಂತ ಕೆಲಸವನ್ನ ಒತ್ತಡವನ್ನ ನನ್ನ ಮೇಲೆ ಹೇರಲಾಯಿತು. ಸ್ನಾನಘಟ್ಟಕ್ಕೆ ಅಂಟುಕೊಂಡಿರುವಂತ ಕಾಡಿನ ಪ್ರದೇಶ ಇದಾಗಿದೆ ಅಂತ ಆ ವ್ಯಕ್ತಿ ದೂರಿನಲ್ಲಿ ತಿಳಿಸಿರುವಂತದ್ದು. ಈ ಸದ್ಯದ ಮಟ್ಟಿಗೆ ಆತನ ಹೇಳಿಕೆಗೂ ಇಲ್ಲಿರುವಂತಹ ಸ್ಥಳಕ್ಕೂ ಸಂಬಂಧವನ್ನ ಕಣ್ಣಾರೆ ನಾವು ಯಾಕೆ ನೋಡ್ತಿದ್ದೇವೆ ಅಂದ್ರೆ, ಆ ಒಂದು ನದಿಯ ಪಾತ್ರದಲ್ಲಿ ಅಥವಾ ಸ್ನಾನಘಟ್ಟದ ಅಕ್ಕಪಕ್ಕದಲ್ಲಿ ಕಾಡಿನ ಚಿತ್ರಣ ಕಂಡು ಬರ್ತಿರುವಂತದ್ದು. ಸಣ್ಣ ಪುಟ್ಟ ಬ್ಯಾರಿಕೇಡಿಂಗ್ ಅನ್ನ ರಸ್ತೆ ವ್ಯವಸ್ಥೆಗೋಸ್ಕರ ಮಾಡ್ಕೊಂಡಿದ್ರು ಕೂಡ ಇಲ್ಲಿರುವಂತಹ ಸ್ಥಳೀಯರು ಒಂದೆರಡು ಮನೆಗಳಿದ್ರು ಕೂಡ ಆ ಒಂದು ದಟ್ಟ ಅರಣ್ಯ ಪ್ರದೇಶದಂತೆ ಕಾಣ್ತಿರೋ ಸ್ಥಳದಲ್ಲೇ ನೂರಾರು ಶವಗಳನ್ನ ನಾನು ಹೂತು ಹಾಕಿದ್ದೇನೆ ಅಂತ ಆ ವ್ಯಕ್ತಿ ಒಪ್ಕೊಳ್ತಾನೆ. ಆದ್ರೆ ಖಂಡಿತವಾಗಿಯೂ ಈಗ ವಿಶೇಷ ತನಿಖಾ ತಂಡವನ್ನ ರಚನೆ ಮಾಡಲಾಗಿದೆ. ಇದರ ಮುಖಾಂತರ ತನಿಖೆಯ ಒಂದು ವರದಿ ಏನಿದೆ ಹೊರಬರಬೇಕಾಗಿದೆ. ಆ ವ್ಯಕ್ತಿಯ ಹೇಳಿಕೆಯ ಸತ್ಯಾಸತ್ಯತೆಯು ಈ ಒಂದು ತನಿಖೆಯಿಂದ ಹೊರಬರುತ್ತೆ. ಮತ್ತೊಂದು ಭಾಗದಲ್ಲಿ ಇಲ್ಲಿರುವಂತಹ ರಸ್ತೆಯನ್ನು ಕೂಡ ಅಂದ್ರೆ ಕಾಡಿನ ಪ್ರದೇಶವನ್ನ ಕೂಡ ತೋರಿಸ್ತೇವೆ. ನಮ್ಮ ವಾಹನದ ಎಡಭಾಗದಲ್ಲಿ ನಿಂತಿರುವಂತ ಅಂದ್ರೆ ನಮ್ಮ ವಾಹನ ಎಲ್ಲಿ ನಿಂತಿದೆ ಅದರ ಪಕ್ಕದಲ್ಲೇ ಇರುವಂತ ಕಾಡಿನ ಪ್ರದೇಶದಲ್ಲೂ ಕೂಡ ಒಂದಿಷ್ಟು ದೇಹಗಳನ್ನ ಹೂತಿದ್ದೇನೆ ಅಂತ ಆ ವ್ಯಕ್ತಿ ತಿಳಿಸಿರುವಂತದ್ದು. ಖಂಡಿತವಾಗಿಯೂ ಈ ಎಲ್ಲ ವಿಚಾರಗಳು ಅಥವಾ ಆತನ ಹೇಳಿಕೆಗಳು ಸ್ಟೇಟ್ಮೆಂಟ್ಗಳು ಸತ್ಯ ಆಗಿದ್ದೇ ಆದ್ರೆ ತನಿಖೆಯ ಮುಖಾಂತರವಷ್ಟೇ ಹೊರಬರುತ್ತೆ. ಅದಾದ ನಂತರ ಯಾವ ರೀತಿ ಈ ಒಂದು ವಿಚಾರಣೆ ಮುಂದುವರಿಯುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಧರ್ಮಸ್ಥಳದಿಂದ ಕ್ಯಾಮರಾ ಪರ್ಸನ್ ಕೃಷ್ಣ ಜೊತೆ ನಾನು ಅಭಿಷೇಕ್ ಬಿವಿ.